5 ಗಂಟೆಗೆ ಬೆಂಗಳೂರಿಂದ ಶುರುವಾಗಿ ಡೈರೆಕ್ಟಾಗಿ ಇಲ್ಲಿ ಜೈಲಿಗೆ ನಾವು ಇಬ್ಬರು ಬರ್ತಾ ಇದ್ದೀವಿ. ಒಂದು 6 ಗಂಟೆ ಕಾಲ ಪ್ರಯಾಣ ಮಾಡಿ ಬಂದಿದ್ದೀವಿ. ಇಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿದರೆ ಇಡೀ ಶರೀರ ಏನೋ ಒಂದು 2-3 ಗಂಟೆ ಕಾಲ ನಿದ್ರೆ ಮಾಡಿದ ಥರ ಚೆನ್ನಾಗಿ ಈಗ ಸೆಟ್ ಆಯಿತು. ಇದು ಧ್ಯಾನ. ಚಿಕ್ಕ ವಯಸ್ಸಿಂದ ಯಾವಾಗಲೂ ನಾನು ಜೈಲೊಳಗೆ ಹೋಗಿಲ್ಲ. ಇದು ನನ್ನ ಫಸ್ಟ್ ಅನುಭವ. ಬಟ್ ಇಲ್ಲಿ ಬಂದ್ರೂ ಎಷ್ಟೋ ಶಾಂತಿ ಇದೆ. ಈ ಒಂದು ಜೈಲೊಳಗೆ ಇಷ್ಟೊಂದು ಪಿರಮಿಡ್ ಇದೆ ಅಂದರೆ ಇದು ಅದೃಷ್ಟ ಅಂತ ಹೇಳಬೇಕು. ನಮ್ಮ ಮನಸ್ಸು, ನಮ್ಮ ಭಾವನೆಗಳು ನಾವು ಚೆನ್ನಾಗಿ ಇಟ್ಕೊಂಡಿದ್ರೆ, ಅದನ್ನು ಚೇಂಜ್ ಮಾಡಿಕೊಂಡಿದ್ರೆ ನಮ್ಮ ಜೀವನ ಸಾತ್ವಿಕ ಆಗುತ್ತೆ. ಶರೀರ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ಯಾವ ಸ್ಕೂಲಲ್ಲಿನೋ ಕಾಲೇಜಲ್ಲಿನೋ ಮನಸ್ಸನ್ನು ಹೆಂಗಿಟ್ಕೋಬೇಕು, ಭಾವನೆಗಳು ಹೆಂಗಿಟ್ಕೋಬೇಕು, ನಾವೆಲ್ಲ ಆತ್ಮ ಅನ್ನೋದು ಯಾರೂ ಹೇಳ್ಕೊಡಲ್ಲ. ಬರೀ ಶರೀರ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತಾರೆ. ನಾವೆಲ್ಲರೂ ಆತ್ಮ ಅಂತ ಯಾವಾಗ ನಮಗೆ ಅರ್ಥ ಆಗುತ್ತೋ ಪ್ರತಿಯೊಬ್ಬರನ್ನು ನಾವು ಸಮವಾಗಿ ನೋಡ್ತೀವಿ. ಇಲ್ಲ ಅಂದರೆ ಆ ಭೇದ ಭಾವನೆಗಳಿಗೂ ಯಾವಾಗಲೂ ಇರುತ್ತೆ. ನಾವು ಯಾವಾಗಲೂ ಈ ಕ್ಷಣದಲ್ಲಿ ಇದ್ದರೆ ಸಮಯ ಅನ್ನೋದು ಇರಲ್ಲ. ಶರೀರ ಈ ಕ್ಷಣದಲ್ಲಿ ಇರುತ್ತೆ, ಆದರೆ ಮನಸ್ಸು ಭಾವನೆಗಳು ಯಾವಾಗಲೂ ಹಿಂದೇನೋ ಮುಂದೇನೋ ಇದ್ದರೆ ಒಂದೊಂದು ಕ್ಷಣನೂ ಒಂದೊಂದು ವರ್ಷ ತನಕ ಥರ ಇರುತ್ತೆ. ಈ ಕ್ಷಣದಲ್ಲಿ ಜೀವಿಸೋದು ನಾವು ಕಲಿಬೇಕು, ಮನಸ್ಸನ್ನು ದಾಟಬೇಕು. ಯಾವುದೇ ಕಾರಣಕ್ಕೆ ನಾವು ತಪ್ಪು ಮಾಡಿದ್ದೀವಿ ಅನ್ನೋದು ಯಾವುದು ಬೇಡ. ಅದಕ್ಕೆ ಏನೋ ನಾನು ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ, ಮತ್ತೆ ಆ ಭಾವನೆ ಬೇಡ. ಈ ಕ್ಷಣದಲ್ಲಿ ಜೀವಿಸಿ ಆನಂದವಾಗಿರೋದು ಕಲಿಬೇಕು. ಜೈಲೊಳಗೆ ನಾನು ಬರ್ತಾ ಸಾರ್ ಹೇಳಿದ್ರು ಇಲ್ಲಿ ಗಾಂಧೀಜಿಯವರು ಬಂದರು ಅಂತ. ತುಂಬ ಖುಷಿ ಆಯಿತು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಯಾವುದೇ ಒಂದು ಯೋಚನೆ ಮಾಡ್ತಾ, ಯಾವುದೇ ಒಂದು ಹಳೆ ಹಿಂದೇದು ಯೋಚನೆ ಮಾಡ್ತಾ ಇದ್ರೆ ಯಾವುದು ಉಪಯೋಗ ಇಲ್ಲ. ಇನ್ನೂ ಮನಸ್ಸು ಕೆಟ್ಟೋಗುತ್ತದೆ. ನಾವು ಧ್ಯಾನ ಸಾಧನೆ ಮಾಡೋಕ್ಕೆ ಒಬ್ಬೊಬ್ಬರು ಹಿಮಾಲಯಸ್ಗೆ ಹೋಗ್ತಾರೆ, ಗುಹೆ ಒಳಗೆ ಹೋಗ್ತಾರೆ. ಇದು ಒಂದು ಹಿಮಾಲಯ, ಇದೊಂದು ಗುಹೆ ಅಂತ ಅಂದ್ಕೊಂಡು ಇಲ್ಲಿರೋ ಸಮಯದಲ್ಲಿ ನೀವು ಧ್ಯಾನ ಮಾಡಿ. ಜೀವನ ಅನ್ನೋದು ಎಷ್ಟೋ ಪರಿವರ್ತನೆ ಆಗುತ್ತದೆ, ಮನಸ್ಸು ಅನ್ನೋದು ಪರಿವರ್ತನೆ ಆಗುತ್ತದೆ. ಇಲ್ಲಿಂದ ಧ್ಯಾನ ಮಾಡಿ ಎಷ್ಟೋ ಕೈದಿಗಳು ಅವ್ರ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಈಗ ಹೊರಗೆ ಇದ್ದಾರೆ. ಅವರನ್ನು ನಾವೆಲ್ಲ ಮೀಟ್ ಮಾಡಿದ್ದೀವಿ. ಇದೊಂದು ಅವಕಾಶ, ಜೀವನ ನಮಗೆ ಮತ್ತೆ ಒಂದು ಅವಕಾಶ ಕೊಟ್ಟಿದೆ. ಸಾಧನೆ ಅನ್ನೋದು ಮಾಡಿ, ಸಮಯ ವೇಸ್ಟ್ ಮಾಡಬೇಡಿ. ಹೆಚ್ಚು ಸಮಯ ನಿಮ್ಮೆಲ್ಲರಿಗೂ ಇದೆ. ಆ ಸಮಯವನ್ನು ಧ್ಯಾನಕ್ಕೋಸ್ಕರ ಉಪಯೋಗಿಸಿ. ಥ್ಯಾಂಕ್ ಯು. ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿ ಇನ್ನೊಂದು ಪುನರ್ಜನ್ಮ ತಗೊಂಬಕ್ಕೆ ಬಂದಿದ್ದೀರಾ. ನೀವೆಲ್ಲರೂ ಆಧ್ಯಾತ್ಮಿಕ ಆತ್ಮಗಳು ಆಗಿದ್ದಕ್ಕೋಸ್ಕರನೇ ನಿಮ್ಮೊಂದು ಇಲ್ಲಿ ಪಿರಮಿಡ್ ಬಂದಿದ್ದೀರಂದ್ರೆ ಸಾಮಾನ್ಯ ವಿಷಯ ಅಲ್ವಲ್ಲ. ಎಷ್ಟೋ ಜೈಲುಗಳಿದ್ದಾವೆ ಕರ್ನಾಟಕದಲ್ಲಿ, ಎಲ್ಲ ಹತ್ರನೂ ಬಂದಿಲ್ಲ. ಅಂದರೆ ನೀವೆಲ್ಲರೂ ಆಲ್ರೆಡಿ ಹೋಗಿದ್ದ ಜನ್ಮನಲ್ಲಿ ಆಧ್ಯಾತ್ಮಿಕ ಆತ್ಮಗಳು, ಅಂದರೆ ಒಂದು ಆಧ್ಯಾತ್ಮಿಕನಲ್ಲಿ ಇದ್ದೇ ಬಂದಿದ್ದೀರಾ ಅಂಥೇಳಿ. ನಿಮ್ಮ ಆತ್ಮ ಅದನ್ನು ಕೇಳ್ತಾ ಇರುತ್ತೆ. ನಾನು ಮಾಮೂಲು ಮನುಷ್ಯ ಅಲ್ಲ, ನನಗೆ ಜ್ಞಾನ ಬೇಕು, ನನಗೆ ಒಳಗಿರೋ ಜ್ಞಾನನ ಹೊರಗಡೆ ಹಂಚಬೇಕು. ಈ ದೇಹದಿಂದ ಏನು ಅನುಭವಗಳು ತಗೋಬೇಕಂತ ನೀವು ಬಯಸ್ತಾ ಇದ್ದೀರಾ ಹಿಂದಿನ ಜನ್ಮನಲ್ಲಿ, ಆ ಅನುಭವಗಳು ತಗೊಂಡಿದ್ದೀರಾ. ಆ ಅನುಭವಗಳಿಂದ ಹೊರಗಡೆ ಬಂದಬೇಕಂದ್ರೆ, ಮಾಡಿದ ತಪ್ಪನ್ನು ಒಪ್ಕೋಬೇಕಂದ್ರೆ ಕೂಡ ಗಡ್ಸಿರ್ಬೇಕಲ್ರಿ. ಆ ತಪ್ಪು ಮಾಡಿದ್ದು ಒಪ್ಕೊಂಡಿದ್ದಕ್ಕೋಸ್ಕರನೇ ಮತ್ತೆ ನಿಮಗೆ ಆ ಆತ್ಮ ಜ್ಞಾನ ಅಂಬೋದು ಹಬ್ಬಕ್ಕೋಸ್ಕರ ಈ ಪಿರಮಿಡ್ ಬಂದಿದೆ. ಸಾಮಾನ್ಯ ವಿಷಯ ಅಲ್ಲ. ಇಲ್ಲಿದ್ದು ಧ್ಯಾನ ಮಾಡಿ ನೀವು ಮತ್ತೆ ಇನ್ನೊಂದು ಜನ್ಮಕ್ಕೆ ಇವಾಗಿನಿಂದನೇ ಆ ಜ್ಞಾನ ತುಂಬಿಕೊಂಡು, ಅಂದರೆ ಇನ್ನೊಂದು ಜನ್ಮಕ್ಕೆ ಕಾಯ್ದಕ್ಕೋಸ್ಕರ ಕಾಯ್ತಾ ಇಲ್ಲ. ನೀವು ಏನೇನು ಎಷ್ಟೋ ಜನ್ಮಗಳಿಂದ ತೊಗೊಂಡು ಬರೋ ಅನುಭವಗಳೆಲ್ಲ, ಕಷ್ಟ ನಷ್ಟ ದುಃಖ ಎಲ್ಲ ಈ ಜನ್ಮನಲ್ಲೇ ಪರಿಹರಿಸ್ಕೊಂಡು
ಈ ಥರ ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀರ ಅಂದರೆ ನೀವು ಸಾಮಾನ್ಯರಲ್ಲ. ಅದೊಂದೇ ನೆನಪಿಟ್ಕೊಂಡು ಸಾಧನೆ ಮಾಡಿ. ನಾವು ಯಾರು ಸಾಮಾನ್ಯರಲ್ಲ. ನಾವು ಯಾವುದೋ ಜನ್ಮನಲ್ಲಿ ಅಂದ್ಕೊಂಡಿರ್ತೀರ ಈ ಅನುಭವಗಳು ಪಡಿಬೇಕು ಭೂಮಿದ ಮೇಲೆ ಅಂತ, ಪಡೆದಿದ್ದೀರಾ, ಬಂದಿದ್ದೀರಾ. ಆ ತಪ್ಪನ್ನು ಯಾವಾಗಲೂ ತಪ್ಪನ್ನು ನಾವು ತಪ್ಪು ಅಂಥೇಳಿ ಅದನ್ನು ನೆನೆಸ್ಕೋಬಾರ್ದು. ನಾನು ಇವಾಗ ಮಾಡಿದ ತಪ್ಪು ಇನ್ನೊಂದು ಸಲ ನನ್ನ ಜೀವನ ನಡಿಬಾರ್ದು ಅಂಬೋದು ಜ್ಞಾಪಕ ಇಟ್ಕೊಂಡು ಅದನ್ನು ಸರಿಪಡ್ಕೊಂಡು ನೀವು ಸಾಧನೆ ಮಾಡಿದ್ರೆ ನೀವು ಒಳಗಡೆ ಇರೋ ಆತ್ಮ ಮತ್ತೆ ಎಷ್ಟೋ ಆನಂದದಿಂದ ಹೊರಗಡೆ ಹೋಗಿದ್ಮೇಲೆ ಒಂದು ಮಹೋನ್ನತವಾದಂಥ ವ್ಯಕ್ತಿತ್ವದಿಂದ ನೀವು ಹೊರಗಡೆ ಹೋಗಿ ಅಲ್ಲೆಲ್ಲ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ನಿಜವಾಗ್ಲೂ ಖುಷಿಯಾಗುತ್ತೆ. ಎಷ್ಟು ಸಾರಿ ಬಂದರೆ ಕೂಡ ನಿಮ್ಮೆಲ್ಲರೂ ನೋಡಿದ್ರೆ ಈ ಥರ ಧ್ಯಾನ ಮಾಡ್ತಾಯಿದ್ರೆ ಖುಷಿ ಆಗುತ್ತೆ. ಈ ಥರನೇ ಹೆಚ್ಚು ಧ್ಯಾನ ಮಾಡಿ, ಸಮಯ ವೇಸ್ಟ್ ಮಾಡಬೇಡಿ. ಸಮಯ ಸಿಕ್ಕಿದೆ ಅಂದರೆ ಬಂದು ಧ್ಯಾನ ಎಷ್ಟು ಸಾಧನೆ ಮಾಡ್ತೀರೋ ನೀವು ಒಳಗಡೆ ಇರೋ ಆತ್ಮಜ್ಞಾನ ಅಷ್ಟು ಹೊರಗಡೆ ಬರುತ್ತೆ. ಮತ್ತು ಈ ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದ. ಮೊದಲದಾಗಿ ಫಸ್ಟ್ ಎಲ್ಲರೂ ಚಪ್ಪಾಳೆ. ನೀವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ, ಅದು ತುಂಬ ಖುಷಿ ವಿಚಾರ ಇದೆ. ಇಲ್ಲಿದ್ಕೊಂಡು ಮತ್ತು ಪಿರಮಿಡ್ ಬೇರೆ ಕಟ್ಟಿಸ್ಕೊಂಡು ಕೂತ್ಕೊಂಡು 10 ನಿಮಿಷ ಮಾಡ್ತಿರೋ, ಅರ್ಧ ಗಂಟೆ ಮಾಡ್ತಿರೋ, ಬಟ್ ಧ್ಯಾನನ ಪ್ರತಿನಿತ್ಯ ಮಾಡ್ತಿದ್ದೀರಲ್ಲ, ಅದು ತುಂಬ ಸಂತೋಷದ ವಿಚಾರ. ಅದು ನಿಮ್ಮ ಮನಸ್ಸನ್ನು ಹೆಚ್ಚೆಚ್ಚು ಪರಿವರ್ತನೆ ಮಾಡುತ್ತೆ. ಯಾವುದೋ ಒಂದು ಕೆಟ್ಟ ಗಳಿಗೆನಲ್ಲಿ ನೀವು ಕೋಪಕ್ಕೆ ಬುದ್ಧಿ ಕೊಟ್ಟು ಆ ಒಂದು ಘಟನೆ ನಡೆದು ಅದರಿಂದ ಇಲ್ಲಿ ಬಂದಿದ್ದೀರಿ. ಮತ್ತೆ ಅದು ಪುನರಾವರ್ತನೆ ಅಂತ ಖಂಡಿತ ಯಾವತ್ತೂ ಆಗೋದು ಬೇಡ. ಧ್ಯಾನ ಮಾಡ್ತಾ 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 ನಿಮ್ಮ ಮನಸ್ಸನ್ನ ನಿಗ್ರಹದಿಂದ ತಗೊಳ್ತೀರಾ, ನಿಮ್ಮಲ್ಲೇ ನಿಮ್ಮ ಪರಿವರ್ತನೆ ಖಂಡಿತ ಆಗೇ ಆಗುತ್ತೆ. ಈಗಾಗಲೇ ಎಷ್ಟೋ ನಿಮ್ಮ ಬದಲಾವಣೆ ಕಂಡುಕೊಂಡಿದ್ದೀವಿ ಧ್ಯಾನ ಮಾಡ್ತಾ ಮಾಡ್ತಾ. ಸೊ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ. ಕೋಪನ ಬಿಟ್ಟು ಆದಷ್ಟು ಕಂಟ್ರೋಲ್ ಇಟ್ಕೊಂಡು ಧ್ಯಾನ ಹೆಚ್ಚೆಚ್ಚು ಮಾಡಿ, ಬೇರೆಯವ್ರಿಗೂ ಧ್ಯಾನ ಹೇಳ್ಕೊಡಿ. ಆದಷ್ಟು ನೀವು ಇಲ್ಲಿಂದ ಹೊರಗೆ ಬಂದು ಧ್ಯಾನ ಪ್ರಚಾರನೇ ಮಾಡಿ ಎಲ್ಲ ಸೇರ್ಕೊಂಡು ಮಾಡಿ ಅನ್ನೋದು ನಮ್ಮ ಆಶಯ. ಸೊ ಇಷ್ಟು ಹೇಳ್ತಾ ನನ್ನ ಮಾತು